ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್ ಸಾಗನೂರ್, PSI ಐಗ್ಳಿ. ನಾನು ಇವಾಗ ಸಂಚಾರಿ ಸಾಥಿ ಆ್ಯಂಡ್ರಾಯ್ಡ್ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಸಂಚಾರಿ ಸಾಥಿ ಅನ್ನೋದು ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್. ಇದು ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡಲಿಕ್ಕೆ ಮತ್ತು ಅದನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್. ಇದನ್ನು ನಾವು ಗೂಗಲ್ ಪ್ಲೇಸ್ಟೋರ್ನಲ್ಲಿ, ಗೂಗಲ್ ಸರ್ಚ್ನಲ್ಲಿ ಸಂಚಾರಿ ಸಾಥಿ ಅಂತ ಟೈಪ್ ಮಾಡುವ ಮೂಲಕ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ರೀತಿ ಇದರ ಲಾಗಿನ್ ಕೂಡ ಅತಿ ಸರಳವಾಗಿದ್ದು, ಕೇವಲ ನಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ಗಳನ್ನು ಹಾಕಿ ಲಾಗಿನ್ ಪಡೆದುಕೊಳ್ಳಬಹುದು. ಅದರಂತೆ ಇದರಲ್ಲಿ ಮುಖ್ಯವಾಗಿ 5 ಸೇವೆಗಳನ್ನು ಕಲ್ಪಿಸಲಾಗಿದೆ. ಮೊದಲನೇದಾಗಿ ಚಾಕ್ಸು ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು. ಯಾವುದೇ ಒಂದು ಸೈಬರ್ ಅಪರಾಧ ಜರುಗಿದಾಗ ಅದನ್ನು ರಿಪೋರ್ಟ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿದ್ದು, ಉದಾಹರಣೆಗಾಗಿ ಒಂದು ಫೈನಾನ್ಸಿಯಲ್ ಫ್ರಾಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೆದರಿಕೆ ಕರೆ ಆಗಿರ್ಬೋದು, ಅಂಥವುಗಳನ್ನು ಇದರಲ್ಲಿ ನೇರವಾಗಿ ರಿಪೋರ್ಟ್ ಮಾಡಬಹುದು. ಎರಡನೇದಾಗಿ ಯಾವುದೇ ಒಂದು ನಮ್ಮ ಮೊಬೈಲನ್ನು ಕಳೆದುಕೊಂಡಾಗ ಅದು ಬೇರೆಯವರ ಕೈಗೆ ಸಿಕ್ಕಾಗ ಒಂದು ದುರುಪಯೋಗವಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುವುದರಿಂದ ಅದನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು ಅತಿ ಉಪಯುಕ್ತವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳನ್ನು, ಅಂದರೆ ಮೊಬೈಲ್ ನಂಬರ್, IMEI ನಂಬರ್ ಮತ್ತು ಮೊಬೈಲ್ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರುವ ರಿಸಿಪ್ಟ್ಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಸದರಿ ಒಂದು ಮೊಬೈಲನ್ನು ಬ್ಲಾಕ್ ಮಾಡಬಹುದು. ಅದೇ ರೀತಿ ಅದು ಸಿಕ್ಕಾಗ ಅನ್ಬ್ಲಾಕ್ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕೈಯಲ್ಲೇ ಅವಕಾಶವನ್ನು ಕಲ್ಪಿಸಲಾಗಿದೆ. ಮೂರನೇದಾಗಿ ನಮ್ಮ ಹೆಸರಿನಲ್ಲಿ ಎಷ್ಟು ನಂಬರ್ಗಳು ಆ್ಯಕ್ಟಿವ್ ಆಗಿವೆ ಅಂತಕ್ಕಂಥದ್ದು ಒಂದು ಸೇವೆಯನ್ನು ಒದಗಿಸ್ತಿದೆ. ಇದರಲ್ಲಿ ನಮ್ಮ ಹಿಂದೆ ಯಾವುದಾದ್ರೂ ನಮ್ಮ ಹೆಸರಿನಲ್ಲಿ ಮೊಬೈಲ್ ತಗೊಂಡು ಅದು ಸದ್ಯಕ್ಕೆ ನಾವು ಬಳಸದೇ ಇರತಕ್ಕಂಥ ಸಂದರ್ಭದಲ್ಲಿ ಬೇರೆಯವರನ್ನು ದುರುಪಯೋಗಪಡಿಸಿಕೊಳ್ಳತಕ್ಕಂಥ ಒಂದು ಸಂದರ್ಭ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಒಂದು ನಮ್ಮ ಹೆಸರಿನಲ್ಲಿ ಎಷ್ಟು ಮೊಬೈಲ್ಗಳು ಆ್ಯಕ್ಟಿವ್ ಆಗಿವೆ ಅವುಗಳನ್ನು ಡಿಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಈ ಒಂದು ಸೌಲಭ್ಯವನ್ನು ಇದರಲ್ಲಿ ಕಲ್ಪಿಸಲಾಗಿದೆ. ಮತ್ತು ನಾಲ್ಕನೇದು ನಮ್ಮ ಮೊಬೈಲ್ ಎಷ್ಟು ಸೇಫ್ ಅಂತಕ್ಕಂಥದ್ದು. ಕೇವಲ ನಮ್ಮ ಮೊಬೈಲ್ನ IMEI ನಂಬರ್ ಹಾಕೋದ್ರ ಮೂಲಕ ನಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಫ್ರಾಡ್ APK ಫೈಲ್ ಆಗಲಿ, ಅಪ್ಲಿಕೇಶನ್ ಆಗಲಿ ಯಾವುದಾದ್ರೂ ಇನ್ಸ್ಟಾಲ್ ಇದ್ದರೆ ಅವುಗಳನ್ನು ಪತ್ತೆ ಕಾರ್ಯ ಕೂಡ ಅತಿ ಸರಳವಾಗಿ ಈ ಆ್ಯಪ್ ಮೂಲಕ ಮಾಡಬಹುದು. ಕೊನೆಯದಾಗಿ 5ನೇದು ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ವಿತ್ ಇಂಡಿಯನ್ ನಂಬರ್. ಅಂದರೆ ಇದರಲ್ಲಿ ಒಂದು ಭಾರತೀಯ ಕೋಡ್ ಬಳಸಿ 91 ಬಳಸಿ ಬೇರೆ ದೇಶದ ಫ್ರಾಡ್ ಕಾಲ್ಗಳು ಬರ್ತಕ್ಕಂಥವು, ಒಂದು ಫೈನಾನ್ಸಿಯಲ್ ಫ್ರಾಡ್ ಮಾಡ್ತಕ್ಕಂಥದ್ದು ಸಾಕಷ್ಟು ಸಾಧ್ಯತೆಗಳಿರ್ತವೆ. ಅಂಥವುಗಳು ಕಾಲ್ ಬಂದಾಗ ಅವುಗಳನ್ನು ನಂಬರನ್ನು ಇದ್ರ ಮೂಲಕ ಯಾವ ನಂಬರಿಂದ ನಾವು ರಿಸೀವ್ ಮಾಡಿದ್ದೀವಿ, ಯಾವ ನಂಬರಿಂದ ಬಂತು ಅಂತಕ್ಕಂಥದ್ದು ಇದರಲ್ಲಿ ಹಾಕೋದ್ರ ಮೂಲಕ ಯಾವ ದೇಶದ ಕಾಲು, ಫ್ರಾಡ್ ಕಾಲ ಯಾವುದು, ನೈಜತೆ ಕಾಲ ಅಂತಕ್ಕಂಥದ್ದನ್ನು ಸರಳವಾಗಿ ಕಂಡುಹಿಡಿಯಬಹುದು. ಆದ್ದರಿಂದ ಎಲ್ಲ ಸಾರ್ವಜನಿಕರು ಸೈಬರ್ ಭದ್ರತೆ ದೃಷ್ಟಿಯಿಂದ ಈ ಒಂದು ಅಪ್ಲಿಕೇಶನ್ ಅತಿ ಉಪಯುಕ್ತವಾಗಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.